ಬೆಳೆಯುವ ಮಗು ಹುಟ್ಟುವಾಗ ತಾಯಿಯ ಹೊಟ್ಟದಲ್ಲಿ ಮಗು ಏನಂತೀರಿ ನೀವು ಮೊದಲನೆಯ ಮದುವೆ ಆಗಿ ಮೊದಲನೆಯ ತಾಯ್ತನ ಹೊಂದತಕ್ಕಂಥ ಸೋದರಿಯರು ಆ ಮೊದಲನೆಯ ತಾಯ್ತನ ಏನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ಲು ಆ ಮಗುವಿಗೆ, ಆ ಹೆಣ್ಮಗಳಿಗೆ. ಇಲ್ಲಿ ಅತ್ತೆ ಮನೆಗೆ ಬಂದ ನಂತರ ಕೂಡ ಆ ತಾಯಿಯ ಸ್ಥಾನ ಅವಳಿಗೆ ಕೊಟ್ಟಾಗ ನೀವು ಮೊದಲನೆಯ ತಾಯ್ತನ ಹೊಂದತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಭಯ ಇಲ್ಲದೆ ಯಾವುದೇ ನೋವಿಲ್ಲದೆ ಅದನ್ನು ಎದುರಿಸಕ್ಕೆ ಸಾಧ್ಯತೆ ಆಗತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಹೀಗೆ ಅತ್ತೆ ಇರ್ಬೋದು, ತಾಯಿ ಇರ್ಬೋದು, ಮೊದಲನೆಯ ತಾಯ್ತನ ಹೊಂದಿರತಕ್ಕಂಥ ಹೆಣ್ಣುಮಕ್ಕಳಿಗೆ ಸರಿಯಾದ ರೀತಿಯ ತಾಯಿ ಉಡಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ತಾವೆಲ್ಲರೂ ಸೇರಿ ಧೈರ್ಯವನ್ನು ತುಂಬಿದ್ರಿ, ಆತ್ಮಸ್ಥೈರ್ಯವನ್ನು ತುಂಬಿದ್ರಿ, ಅವರಿಗೆ ಒಳ್ಳೆಯದನ್ನು ಹಾರೈಸಿದ್ರಿ. ನೀವು ಆ ಹಾರೈಕೆಯ ಮುಖಾಂತರ ಆ ಮಕ್ಕಳು 9 ತಿಂಗಳು ತಾಯಿಯ ಹೊಟ್ಟೆಯಲ್ಲಿ ಬೆಳೆದು ನಂತರ ಈಚೆ ಭೂಮಿಗೆ ಬರಬೇಕಾಗುತ್ತೆ. ಸರ್ಕಾರವು ಕೂಡ ಈ ಪೌಷ್ಟಿಕ ಮತ್ತು ಅಪೌಷ್ಟಿಕತೆ ತಾಯಿಯಲ್ಲಿ ಇದ್ದರೆ ಆ ತಾಯಿಯ ಒಳ್ಳೆಯ ಮಗುವನ್ನು ಹೆಚ್ಚಕ್ಕೆ ಸಾಧ್ಯನ, ಅದು ಆಗಬಾರದು. ಯಾರೇ ಇಲ್ಲಿ ಏನೇ ಬಡವ ಬಲ್ಲಿಗ ಅನ್ನುವಂಥ ಕಾರ್ಯಕ್ರಮಗಳು ಇರಬಾರದು. ಪ್ರತಿಯೊಂದು ತಾಯಿಯೂ ಕೂಡ ಈ ದೇಶಕ್ಕಾಗಿ ಕೊಡ್ತಕ್ಕಂಥ ಮಕ್ಕಳನ್ನ ಹೆರ್ತಕ್ಕಂಥ ತಾಯಿಂದಿರಿಗೆ ಅವ್ರಿಗೆಲ್ಲ ರೀತಿಯಿಂದ ಕೂಡ ನಾವು ಶಕ್ತಿಯನ್ನು ಕೊಡಬೇಕು, ಒಳ್ಳೆಯ ಆಹಾರವನ್ನು ಕೊಡಬೇಕು, ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಆ ತಾಯಿತನದಲ್ಲಿರುವಾಗ ಏನು ಇಲ್ಲ, ಕೆಲವರಿಗೆ ಏನಂತೆ ಹೊಟ್ಟೆ ಹೊರಕಳ್ದ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆ ತಾಯಿಗೆ ಅದನ್ನ ಕೊಡಕ್ಕೆ ಅಸಾಧ್ಯ ಕೂಡ ಆಗಿರಬಹುದು. ಆದರೆ ಇದನ್ನ ಮನಗಂಡಂಥ ಸರ್ಕಾರ ಮತ್ತು ಅಂತ ಯಾರೇ ಇರಲಿ ಅವರೆಲ್ಲರಿಗೂ ಕೂಡ ಅಂಗನವಾಡಿಯ ಮುಖಾಂತರ ಅಲ್ಲಿ ಅವರಿಗೂ ಕಾಲಕಾಲಕ್ಕೆ ಸರಿಯಾದ ರೀತಿಯ ಪೌಷ್ಟಿಕ ಆಹಾರವನ್ನು ಕೊಡುವ ಮುಖಾಂತರ ಆ ತಾಯಿ ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ತಾಯಿ ಆಗಬೇಕು, ಆ ತಾಯಿ ಒಳ್ಳೆ ಮಗುವನ್ನು ಹೇರಬೇಕು ಅನ್ನೋಂಥ ಉದ್ದೇಶದಿಂದ ಸರ್ಕಾರ ಹಲವಾರು ರೀತಿಯ ಪೌಷ್ಟಿಕ ಆಹಾರವನ್ನು ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆ ನಂತರದಲ್ಲಿ ಮಗು ಆಚೆ ಬಂದ ನಂತರದಲ್ಲಿ 6 ತಿಂಗಳು ತಾಯಿಯ ಎದೆ ಹಾಲಿನ ಪಾವಿತ್ರ್ಯತೆ ಎಷ್ಟಿದೆ ಅನ್ನೋದನ್ನ ನಾವು